20 ನಂಬರ್ಗಳ ಸಂಖ್ಯೆ 2282ಕ್ಕೆ ಏರಿಕೆಯಾಗಿದೆ. ಯಾಕೆ ಇವತ್ತು ಒಂದೇ ದಿನ 100 ಕೇಸ್ಗಳು ಈಗ ಬೆಳಗಿನ ಜಾವದಲ್ಲಿ ಬಂದಿರುವಂತಹ ಈ ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಚಿತ್ರದುರ್ಗದಲ್ಲಿ 20 ಕೊರೋನಾ ಪಾಸಿಟಿವ್ ಕೇಸ್ಗಳು ಬರ್ತಾ ಇದೆ. ಬೆಳಗಾವಿಯಲ್ಲಿ 13 ಕೇಸ್, ದಾವಣಗೆರೆಯಲ್ಲಿ 9. ಸೊ ಬೆಳಗಿನ ರಿಪೋರ್ಟ್ ನಲ್ಲಿ ಬಂದಿರುವಂತಹ ಲೆಕ್ಕ ಈಗ ಒಟ್ಟು 100 ಪಾಸಿಟಿವ್ ಕೇಸ್ಗಳು ದೃಢಪಡ್ತಾ ಇರೋದು. ದಾವಣಗೆರೆಯಲ್ಲಿ 10, ಹಾಸನದಲ್ಲಿ 13 ಕೊರೋನಾ ಕೇಸ್ಗಳು ಬಂದಿದೆ. ಬೆಂಗಳೂರಿನಲ್ಲಿ 2 ಕೊರೋನಾ ಸೋಂಕು ದೃಢಪಟ್ಟಿರೋದು. ಸೊ ಈ ಮೂಲಕವಾಗಿ ರಾಜ್ಯದಲ್ಲಿ 2582ಕ್ಕೆ ಈಗ ಸೋಂಕಿನ ಸಂಖ್ಯೆ ಏರಿಕೆಯಾಗಿದೆ. ತಮಿಳುನಾಡು ಈಗ ಇವತ್ತಿನ ಅಪ್ಡೇಟ್ಸ್ಗಳು, ಇವತ್ತು ವರದಿಯಾದಂತಹ ಎಲ್ಲಾ ಕೇಸ್ಗಳು ಕೂಡ ತಮಿಳುನಾಡು ನಂಟನ್ನ ಹೊಂದಿದೆ. ಮಹಾರಾಷ್ಟ್ರ ಅಂತ ಇದ್ವಿ, ಆದ್ರೆ ಚಿತ್ರದುರ್ಗಕ್ಕೆ ಮಾತ್ರ ತಮಿಳುನಾಡಿನ ನಂಟು ಈಗ ತಗಲಾಕೊಳ್ತಾ ಇದೆ. ಚಿತ್ರದುರ್ಗದಲ್ಲಿ ಎಲ್ಲವೂ ಕೂಡ ತಮಿಳುನಾಡಿನಿಂದ ರಾಜ್ಯಕ್ಕೆ ಹೇಳ್ತಾ ಇದ್ವಿ ನಾವು. ಪಬ್ಲಿಕ್ ಟಿವಿ ಅಲರ್ಟ್ ಅಂತ ಹೇಳ್ತಾ ಇದ್ವಿ, ಗಡಿಗಳಲ್ಲಿ ಎಚ್ಚರದಿಂದ ಇರಿ ಅಂತ ಹೇಳ್ತಾ ಇದ್ವಿ. ಕೇಳಿಸಿಕೊಳ್ಳೇ ಇಲ್ಲ. ತಮಿಳುನಾಡು ಭಾಗದಿಂದ ಗಡಿಯೊಳಗೆ ನುಸುಳಿಕೊಂಡು ಬರ್ತಾ ಇದ್ರು. ಆ ಕಡೆ ಒಂದು ಬ್ಲಾಕ್ ಮಾಡೋದು, ಈ ಕಡೆ ಒಂದು ಬ್ಲಾಕ್ ಮಾಡೋದು ಸುಮ್ಮನೆ ಮಾಡ್ತಾ ಇದ್ರು. ಅದರ ಪರಿಣಾಮ ಈಗ ಅನುಭವಿಸಿಕೊಳ್ಳಿ ಈಗ ಆರಂಭವಾಗ್ತಾ ಇದೆ. ತಮಿಳುನಾಡಿನ ರಾಜ್ಯದಿಂದ ವಾಪಸ್ ಆಗಮಿಸಿರುವಂತಹ ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಅಲ್ಲೆಲ್ಲವೂ ಕೂಡ ಅದೇ ಆಗಿದೆ. ಇನ್ನು ಬೆಳಗಾವಿ ವಿಚಾರಕ್ಕೆ ಬರೋದಾದ್ರೆ, ಬೆಳಗಾವಿಯಲ್ಲಿ ಮತ್ತೊಂದು ಹೊಸ ರಾಜ್ಯ ಈಗ ಸೇರ್ಪಡೆ ಆಗ್ತಾ ಇದೆ, ಜಾರ್ಖಂಡ್ ವಲಸಿಗರಿಂದ ಈಗ ಬೆಳಗಾವಿಗೆ ಸೋಂಕು ತಗುಲಿದೆ. ಬೆಳಗಾವಿಯಲ್ಲಿ ಮತ್ತೆ ನಂಬರ್ಗಳ ಇನ್ಕ್ರೀಸ್ ಆಗಿದೆ. ಒಟ್ಟು 13 ತಬ್ಲಿಗಿಗಳ ಕಾಟ ಬೆಳಗಾವಿಯಲ್ಲಿ ಅತಿ ಹೆಚ್ಚಾಗಿತ್ತು. ಅದಾದ ನಂತರ ಈಗ ಜಾರ್ಖಂಡ್ನಿಂದ ವಲಸೆ ಬಂದಂತವರ ಕಾಟ ಶುರುವಾಗಿದೆ. ಬೆಳಗಾವಿಯ ಕಥೆ, ಜಾರ್ಖಂಡ್ನ ಕಥೆ. ಇನ್ನೊಂದು ಕಡೆಗೆ ಚಿತ್ರದುರ್ಗಕ್ಕೆ ತಮಿಳುನಾಡಿನ ಕಥೆ. ಇನ್ನೊಂದು ಕಡೆಗೆ ದಾವಣಗೆರೆಗೆ ಗುಜರಾತ್ನಿಂದ ವಾಪಸ್ ಆಗಿರೋರಿಗೂ ಕೂಡ ಸೋಂಕು ತಗುಲಿದೆ. ಅದು ದಾವಣಗೆರೆಯದ್ದು. ಈಗ ನೋಡ್ತಾ ಇರೋದು ಬೆಳಗಾವಿದು. ಬೆಳಗಾವಿಯಲ್ಲಿ ಜಾರ್ಖಂಡ್ ವಲಸಿಗರಿಂದ ಕಾಟ ಬಂದಿದೆ. ಇನ್ನು ಒಟ್ಟು ನಿನ್ನೆವರೆಗೂ 2182 ಇತ್ತು. ಇವತ್ತು 2582ಕ್ಕೆ ಏರಿಕೆ ಆಗ್ತಾ ಇದೆ. ಒಟ್ಟು ಇವತ್ತು ಏರಿಕೆ ಆಗಿರೋದು 100. ಇನ್ನು ಹಾಸನ ಮತ್ತು ಉಡುಪಿ ಎಲ್ಲವೂ ಕೂಡ ಬೀದರ್ಗೆ ಮಹಾರಾಷ್ಟ್ರದಿಂದ ಬಂದಿರೋ ಕಂಟಕವೇ ಹೆಚ್ಚಾಗಿದೆ. ವಿಜಯಪುರಕ್ಕೂ ಕೂಡ ಮಹಾರಾಷ್ಟ್ರದ ಕಂಟಕ ಇದೆ. ಯಾದಗಿರಿಗೆ ಬಂದಿರುವಂತಹ ಸಂಖ್ಯೆ ಕೂಡ ಮಹಾರಾಷ್ಟ್ರದ ಕಂಟಕ. ಆದರೆ ದಕ್ಷಿಣ ಕನ್ನಡಕ್ಕೆ ಮಾತ್ರ ಹೊರ ದೇಶದಿಂದ ಖತಾರಿಂದ ಬಂದಿರೋರಿಂದ ಕಂಟಕ ಎದುರಾಗಿದೆ. ಯಾದಗಿರಿಗೆ ಮಹಾರಾಷ್ಟ್ರದ್ದು. ಕೋಲಾರಕ್ಕೆ ಮಾತ್ರ 1946ರ ಸಂಪರ್ಕ ಪೇಷಂಟ್ ನಂಬರ್ ಯಾರಿದ್ದಾರೆ ಅವರಿಂದ ಲಿಂಕ್ ಆಗಿದೆ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಬೆಳಗಾವಿಯಲ್ಲಿ ನಿನ್ನೆವರೆಗೂ 128 ಇತ್ತು, ಇವತ್ತು 141 ಆಗಿದೆ. 13 ಏರಿಕೆಯನ್ನ ಇವತ್ತು ಕಾಣ್ತಾ ಇದೆ. ಸೊ ಈ ಮೂಲಕವಾಗಿ ರಾಜ್ಯದಲ್ಲಿ ನಂಬರ್ಸ್ಗಳು 2282ಕ್ಕೆ ಏರಿಕೆ ಆಗಿದೆ. ಬಾಂಬೆ ಬಾಂಬ್ಗೆ ನಲುಗಿದೆ ಕರ್ನಾಟಕ. ಈಗ ತಮಿಳುನಾಡು, ಜಾರ್ಖಂಡ್, ಗುಜರಾತ್ನಿಂದಲೂ ಕೂಡ ಸೋಂಕು ವ್ಯಾಪಿಸ್ತಾ ಹೋಗ್ತಾ ಇದೆ. ಚಿತ್ರದುರ್ಗ, ಬೆಂಗಳೂರು, ಕೋಲಾರಕ್ಕೆ ತಮಿಳುನಾಡು ಕಾಟ ಹೆಚ್ಚಾಗ್ತಾ ಇದೆ. ಇದೆಲ್ಲವೂ ಕೂಡ ಇವತ್ತು ಆಗಿರುವಂತಹ ನಂಬರ್ಸ್ಗಳು. ಇವತ್ತು ವರದಿಯಾಗಿರುವಂತಹ ಹೊಸ ಪ್ರಕರಣಗಳ ಸಂಖ್ಯೆನೇ 100 ಆಗಿದೆ. ಒಟ್ಟು ಸದ್ಯಕ್ಕೆ ಇರುವಂತಹ ಸಕ್ರಿಯವಾಗಿರುವಂತಹ ನಂಬರ್ಸ್ಗಳೇ 1514 ಇದೆ. ಬಹುತೇಕವಾಗಿ ಇಲ್ಲಿಯವರೆಗೂ ಕೂಡ ಮಹಾರಾಷ್ಟ್ರದ ಕಂಟಕ ಒಂದು ಕಡೆಗೆ ಕಾಡ್ತಾನೆ ಇದೆ, ಇನ್ನೂ ಕಾಡ್ತಾ ಇದೆ. ಅದರ ಜೊತೆಗೆ ಹೊರ ರಾಜ್ಯಗಳಿಂದ ಬಂದಿರುವಂತ ಮತ್ತೊಂದು ಕಾಟ ಅಂದ್ರೆ ಅದು ತಮಿಳುನಾಡು ಮತ್ತೆ ಜಾರ್ಖಂಡ್ನಿಂದ ಎರಡೂ ಕೂಡ ಕಂಟಕ ಈಗ ಆಗಿದೆ. ಹೊರ ರಾಜ್ಯದಿಂದ ಬಂದಿರೋರದೇ ಬಹುದೊಡ್ಡ ಆತಂಕ ಈಗ ಮನೆ ಮಾಡ್ತಾ ಇದೆ. ಈಗಾಗಲೇ ನೋಡ್ತಾ ಇದ್ದೀರಾ ನಂಬರ್ಸ್ಗಳನ್ನ. ಮಹಾರಾಷ್ಟ್ರದಿಂದ ಆಗಿರುವಂತ ಕಂಟಕ ಏನು ಅಂತೇಳಿ ಒಟ್ಟು 2282 ನಿಮಗೆ ಇಲ್ಲಿಯವರೆಗೂ ಕೂಡ ದೃಢಪಟ್ಟಿರುವಂತಹ ಸೋಂಕಿನ ಸಂಖ್ಯೆ. ಕರ್ನಾಟಕಕ್ಕೆ ಅಂತರ್ರಾಜ್ಯದಿಂದ ಪ್ರವೇಶವನ್ನು ಮಾಡಿದವರದ್ದೇ ಈಗ ಬಹುದೊಡ್ಡ ಕಾಟವಾಗಿ ಪರಿಣಮಿಸ್ತಾ ಇದೆ. ತಮಿಳುನಾಡು, ಜಾರ್ಖಂಡ್ನಿಂದಲೂ ಕೂಡ ಸೋಂಕು ವ್ಯಾಪಿಸಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಯಾದಗಿರಿಯಲ್ಲಿ ನಿನ್ನೆವರೆಗೂ ಕೂಡ 126 ಇತ್ತು, ಇವತ್ತು 140ಕ್ಕೆ ಏರಿಕೆ ಆಗ್ತಾ ಇದೆ. ಒಟ್ಟು 14 ಇವತ್ತು ಸೋಂಕು ದೃಢಪಟ್ಟಿರೋದು ಯಾದಗಿರಿಯಲ್ಲಿ. ಎಲ್ಲವೂ ಕೂಡ ಮಹಾರಾಷ್ಟ್ರದ ಲಿಂಕೆ ಇದೆ. ಇನ್ನು ಬೀದರ್ನಲ್ಲಿ ನಿನ್ನೆವರೆಗೂ 85 ಇತ್ತು, ಇವತ್ತು 95ಕ್ಕೆ ಏರಿಕೆ ಆಗ್ತಾ ಇದೆ. 10 ಇವತ್ತು ಹೊಸ ಕೇಸ್ಗಳು ದೃಢಪಟ್ಟಿರೋದು. ಇನ್ನು ಚಿತ್ರದುರ್ಗದಲ್ಲಿ ನಿನ್ನೆವರೆಗೂ 11 ಇತ್ತು, ಇವತ್ತು 31 ಆಗಿದೆ. ಕಾರಣ ಇವತ್ತು ಚಿತ್ರದುರ್ಗದಲ್ಲಿ 20 ನಂಬರ್ಗಳ ಇನ್ಕ್ರೀಸ್ ಆಗಿದೆ. ಇನ್ನು ಉಳಿದಂತೆ ಹಾಸನದಲ್ಲಿ 99 ಇತ್ತು, ಇವತ್ತಿಗೆ ಸೆಂಚುರಿ ಬಾರಿಸಿದೆ. ಒಟ್ಟು 13 ಸೋಂಕು ದೃಢಪಡ್ತಾ ಇದೆ. 112ಕ್ಕೆ ಇವತ್ತು ಹಾಸನದಲ್ಲಿ ಬಂದು ತಲುಪ್ತಾ ಇದೆ.
ಸೊ ಹಾಸನದ ಕಥೆ ಇದು. ಇನ್ನು ದಾವಣಗೆರೆಗೆ ಹೋಗೋದಾದ್ರೆ ನಿನ್ನೆವರೆಗೂ 125 ಇತ್ತು, ಇವತ್ತು 10 ಏರಿಕೆ ಆಗಿರೋದ್ರಿಂದ 135ಕ್ಕೆ ಬಂದು ತಲುಪ್ತಾ ಇದೆ ದಾವಣಗೆರೆ ನಂಬರ್ಸ್ಗಳು. ದಕ್ಷಿಣ ಕನ್ನಡಕ್ಕೆ ಹೋಗೋದಾದ್ರೆ ಇವತ್ತು ಖತಾರ್ನಿಂದ ಬಂದಿರೋ ನಂಬರ್ಸ್ಗಳು ಕೂಡ ಅಲ್ಲಿದೆ. ಒಟ್ಟು 3 ಇವತ್ತು ಸೋಂಕು ದೃಢಪಡ್ತಾ ಇದೆ ದಕ್ಷಿಣ ಕನ್ನಡಕ್ಕೆ. ದಕ್ಷಿಣ ಕನ್ನಡ ಇವತ್ತು ಬಂದಿರೋದು 3, ಅದರಲ್ಲಿ ಎಲ್ಲವೂ ಕೂಡ ಖತಾರ್ನಿಂದ ಬಂದಿರೋದೇ ಇದೆ. ಒಟ್ಟು 62 ಇತ್ತು, 65ಕ್ಕೆ ಏರಿಕೆಯಾಗಿದೆ. ಇನ್ನು ಕರ್ನಾಟಕಕ್ಕೆ ಕೊರೋನಾ ಅಮಂಗಳವನ್ನ ತಂದಿಟ್ಟಿದೆ. ಇವತ್ತು ಕೂಡ ಒಳಗಿನ ಕೊರೋನಾಗಿಂತ ಹೊರಗಿನ ಕೊರೋನಾನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವತ್ತಿನ 100 ಕೇಸ್ನಲ್ಲಿ ಅಂತಾರಾಜ್ಯದಿಂದಲೇ 83 ಸೋಂಕು ದೃಢಪಡ್ತಾ ಇದೆ. ಮುಂಬೈನಿಂದ 46, ತಮಿಳುನಾಡಿನಿಂದ 23, ಜಾರ್ಖಂಡ್ನಿಂದ 13 ಸೋಂಕು ದೃಢಪಡ್ತಾ ಇದೆ. ಕರ್ನಾಟಕಕ್ಕೆ ಕೊರೋನಾ ಅಮಂಗಳವಾಗಿ ಕಾಡ್ತಾ ಇದೆ. ಓಕೆ, ರಾಜ್ಯಕ್ಕೆ ಅಂತಾರಾಜ್ಯ ಕಂಟಕ. ಮುಂಬೈನಿಂದ 46 ಸೋಂಕು ದೃಢಪಡ್ತಾ ಇದ್ರೆ, ತಮಿಳುನಾಡಿನಿಂದ 25 ಸೋಂಕು ದೃಢಪಡ್ತಾ ಇದೆ. ಜಾರ್ಖಂಡ್ನ ಸೋಂಕು ಒಟ್ಟು 13 ಬಂದು ತಲುಪ್ತಾ ಇದೆ. ಒಟ್ಟು ನಿಮಗೆ ಹೊರ ರಾಜ್ಯದ ಕಂಟಕನೇ ಅತಿ ಹೆಚ್ಚಾಗಿ ಕರ್ನಾಟಕಕ್ಕೆ ಆಗ್ತಾ ಇರೋದು. ಮುಂಬೈ ಸೋಂಕು 46, ತಮಿಳುನಾಡಿನ ಸೋಂಕು 25, ಜಾರ್ಖಂಡ್ನ ಸೋಂಕು ಒಟ್ಟು 13 ಇವತ್ತು ಬಂದಿರುವಂಥದ್ದು. ಇನ್ನೂ ಕೂಡ ಹೆಚ್ಚಾಗ್ತಾನೆ ಇದೆ. ಕಾರಣ ನಿಮ್ಗೊಂದು ಲೆಕ್ಕವನ್ನ ಕೊಟ್ಟಾಗ ಗೊತ್ತಾಗತ್ತೆ. ಈ ಹೊರ ರಾಜ್ಯದಿಂದ ಬಂದಿರೋ ಸಂಖ್ಯೆ ನಮ್ಮ ರಾಜ್ಯದಲ್ಲಿರೋರು ಈಗ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ 1,15,000 ಇದ್ದಾರೆ ಕ್ವಾರಂಟೈನ್ ನಲ್ಲಿರೋರು. ಸೊ ಆ ನಂಬರ್ಸ್ಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಕಾರಣ ವಿದೇಶದಿಂದ ಬರ್ತಾ ಇರೋರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಬರೀ ಹೊರ ರಾಜ್ಯದಿಂದ ಬಂದಿರೋರೇ 1,15,000 ಇದೆ. ಸೊ ಹಾಗಾಗಿ ಮುಂಬೈ, ತಮಿಳುನಾಡು, ಜಾರ್ಖಂಡ್, ಗುಜರಾತ್, ರಾಜಸ್ಥಾನ, ದೆಹಲಿ, ಒಡಿಸ್ಸಾ, ಈ ಭಾಗಗಳಿಂದ, ಉತ್ತರ ಪ್ರದೇಶ, ಈ ಭಾಗಗಳಿಂದ ಬಂದಿರೋರು ನಮ್ಮಲ್ಲಿನ್ನೂ ಕ್ವಾರಂಟೈನ್ ಆಗೇ ಇದ್ದಾರೆ. ಅವರದ್ದಿನ್ನೂ ಟೆಸ್ಟಿಂಗ್ ಆಗಬೇಕು. ಅವರೆಲ್ಲ ಟೆಸ್ಟಿಂಗ್ ಆಗ್ತಾ ಹೋದಂಗೆ ಈ ನಂಬರ್ಸ್ಗಳು ಇನ್ಕ್ರೀಸ್ ಆಗುತ್ತೆ. 100, 200 ಒಂದ್ಸಲ ಬಂದಾಗಿದೆ. ಇನ್ನು 500 ಬರೋದು ಕೂಡ ಅನುಮಾನನೇ ಇಲ್ಲ. ಕ್ವಾರಂಟೈನ್ ಎಲ್ಲರೂ ಪರೀಕ್ಷೆಯನ್ನ ಮಾಡ್ತಾ ಹೋದಂಗೆ. ಕಾರಣ 1,15,000 ಜನ ಕ್ವಾರಂಟೈನ್ನಲ್ಲಿದ್ದಾರೆ ಹೊರ ರಾಜ್ಯದಿಂದ ಬಂದಿರೋರು. ಹಾಗಾಗಿ ರಾಜ್ಯದಲ್ಲಿರುವಂತಹ 2,282 ಈಗ ಟೋಟಲ್ ನಂಬರ್ಸ್ ಏನಿದೆ, ಈ ನಂಬರ್ ಇನ್ನೂ ಹೆಚ್ಚಾಗೋದ್ರಲ್ಲಿ ಅನುಮಾನ ಇಲ್ಲ. ಅದು 5,000ನೂ ಆಗ್ಬೋದು, 10,000ನೂ ಆಗ್ಬೋದು, 15,000ನೂ ಆಗ್ಬೋದು, 20,000ನೂ ಆಗ್ಬೋದು. ಅದರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಕಾರಣ ಇದು ಕ್ವಾರಂಟೈನ್ನಲ್ಲಿರೋರ ಸಂಖ್ಯೆ ಅತಿ ಹೆಚ್ಚಾಗಿರೋದು. 1,15,000 ಕ್ವಾರಂಟೈನ್ನಲ್ಲಿದ್ದಾರೆ ಹೊರ ರಾಜ್ಯದಿಂದ ಬಂದಿರೋರು. ಅವರದೆಲ್ಲ ಪರೀಕ್ಷೆ ಮಾಡ್ತಾ ಹೋದಾಗ ನಿಮಗೆ ನಂಬರ್ಸ್ಗಳು ಬರೋಕ್ಕೆ ಶುರುವಾಗುತ್ತೆ. ಆ ನಂಬರ್ಸ್ಗಳು ನಿಮಗೆ 30,000ವರೆಗೂ ಕೂಡ ತಲುಪಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ನೋಡಿ, ಗಮನಿಸ್ಕೊಳ್ಳಿ ದಿನೇ ದಿನೇ ಹೇಗಾಗ್ತಾ ಇದೆ ಅಂತ. ಮುಂಬೈ, ತಮಿಳುನಾಡು, ಜಾರ್ಖಂಡ್ ಇವೆಲ್ಲ ರಾಜ್ಯಗಳಿಂದ ಬಂದಿರೋರು. ಇನ್ನು ನಿನ್ನೆವರೆಗೂ ಕೂಡ ಕೋಲಾರದಲ್ಲಿ 16 ಇತ್ತು, ಇವತ್ತು 2 ಸೋಂಕು ದೃಢಪಡ್ತಾ ಇದೆ. ಒಟ್ಟು 18 ಸೋಂಕು ಈಗ ಕೋಲಾರದಲ್ಲಿ ಆಗಿರುವಂಥ ಮಾಹಿತಿಯ ಬರ್ತಾ ಇದೆ. ನಿನ್ನೆವರೆಗೂ 16 ಇತ್ತು, ಇವತ್ತು 18, ಒಟ್ಟು 2 ಏರಿಕೆ ಇವತ್ತಾಗಿದೆ ಕೋಲಾರದಲ್ಲಿ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ ಬೆಂಗಳೂರಿನಲ್ಲೂ ಕೂಡ 2 ಏರಿಕೆಯನ್ನು ಕಾಣ್ತಾ ಇದೆ. ನಿನ್ನೆವರೆಗೂ 274 ಇತ್ತು, ಈಗ ಅದು 276 ಆಗ್ತಾ ಇದೆ. ಏರಿಕೆ ಇವತ್ತು 2. ಇನ್ನು ಬೆಳಗಾವಿಯ ವಿಚಾರಕ್ಕೆ ಹೋಗೋದಾದರೆ ನಿನ್ನೆಯವರೆಗೂ 128 ಇತ್ತು, ಇವತ್ತು 13ಕ್ಕೆ ಏರಿಕೆ ಆಗಿದೆ. ಈ ಮೂಲಕವಾಗಿ 141ಕ್ಕೆ ಹೋಗಿ ತಲುಪ್ತಾ ಇದೆ. ಯಾದಗಿರಿಯಲ್ಲಿ 126 ಇತ್ತು, 14 ಏರಿಕೆ ಆಗಿದೆ, 140ಕ್ಕೆ ಹೋಗಿ ತಲುಪ್ತಾ ಇದೆ. ಸೊ ಹೊರ ರಾಜ್ಯದ ಕಂಟಕ ಮಾತ್ರ ಕರ್ನಾಟಕಕ್ಕೆ ತಪ್ಪಿದ್ದಲ್ಲ. ಬೀದರ್ನಲ್ಲಿ 10 ಏರಿಕೆ ಕಂಡಿದೆ, 85 ನಿನ್ನೆಯವರೆಗೂ ಇತ್ತು, 10 ಏರಿಕೆ ಕಂಡಿರೋದ್ರಿಂದ 95ಕ್ಕೆ ಏರಿಕೆ ಆಗ್ತಾ ಇದೆ. ಸೊ ಇನ್ನು ಇವತ್ತು 2 ಮೃತ ಕೂಡ ಪಟ್ಟಿದ್ದಾರೆ. ಸೋಂಕಿನ ಪ್ರಕರಣಗಳು, ಮೃತಪಟ್ಟರ ಸಂಖ್ಯೆ ಕೂಡ ಅದನ್ನು ಕೂಡ ಗಮನಿಸಬೇಕು. ಅದು ಅನ್ಯ ಕಾರಣಗಳಿಂದಾಗಿ ಮೃತಪಟ್ಟವರು ಅಂತ, ಬಟ್ ಸೋಂಕಿನ ಪ್ರಕರಣಗಳು ಕೂಡ ಅದು. ನಿನ್ನೆವರೆಗೂ ಚಿತ್ರದುರ್ಗದಲ್ಲಿ 11 ಇತ್ತು, ಇವತ್ತು 31 ಇದೆ, ಏರಿಕೆ 20 ಕಾಣ್ತಾ ಇದೆ ಅತಿ ಹೆಚ್ಚಾಗಿ ಚಿತ್ರದುರ್ಗದಲ್ಲಿ. ಹಾಸನದಲ್ಲಿ 13 ಏರಿಕೆ ಕಂಡಿದೆ, ನಿನ್ನೆವರೆಗೂ 99 ಇತ್ತು, ಇವತ್ತು ಶತಕವನ್ನು ಬಾರಿಸಿದೆ, 112ಕ್ಕೆ ಹೋಗಿ ತಲುಪ್ತಾ ಇದೆ. ಇನ್ನು ಇನ್ನೊಂದು ಜಿಲ್ಲೆಗೆ ಹೋಗೋದಾದ್ರೆ ದಾವಣಗೆರೆಯಲ್ಲಿ ಒಟ್ಟು ನಿನ್ನೆವರೆಗೂ 125 ಇತ್ತು, ಇವತ್ತು 135ಕ್ಕೆ ಹೋಗ್ತಾ ಇದೆ. ಇವತ್ತು ಏರಿಕೆ ಆಗಿರೋದು ಒಟ್ಟು 10 ದಾವಣಗೆರೆಯಲ್ಲಿ.
ಒಟ್ಟು 2282ಕ್ಕೆ ಈಗ ಕರ್ನಾಟಕದಲ್ಲಿ ಸೋಂಕಿನ ಸಂಖ್ಯೆ ದೃಢಪಡ್ತಾ ಇದೆ. ಈ 2282ರಲ್ಲಿ 1514 ಇಲ್ಲಿಯವರೆಗೂ ಕೂಡ ಸಕ್ರಿಯವಾಗಿದೆ. 722 ಇಲ್ಲಿಯವರೆಗೂ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ ಆಸ್ಪತ್ರೆಯಿಂದ. ರಾಜ್ಯದಲ್ಲಿ 2182 ನಿನ್ನೆ ಇತ್ತು, 2282 ಇವತ್ತಿಗೆ ಆಗ್ತಾ ಇದೆ. 100 ಒಟ್ಟು ಏರಿಕೆ ಆಗಿದೆ. ಈ 2282ರಲ್ಲಿ 1514 ಸಕ್ರಿಯವಾಗಿದೆ. 722 ಜನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಒಟ್ಟು ಸದ್ಯಕ್ಕೆ 2282 ದೃಢಪಟ್ಟಿರೋದು ರಾಜ್ಯದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ. ಇದರಲ್ಲಿ ಇನ್ನೂ ಕೂಡ ಸಕ್ರಿಯವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರೋರ ಸಂಖ್ಯೆ 1514 ಇದೆ. ಸೊ ಇವತ್ತು ಚಿತ್ರದುರ್ಗದ್ದೇ ಅತಿ ಹೆಚ್ಚಾಗಿದೆ. 100 ಸಂಖ್ಯೆಯಲ್ಲಿ ಏನು ಬಂದಿದೆ ಇವತ್ತು ದೃಢಪಟ್ಟಿದೆ. ಅದರಲ್ಲಿ 20 ಚಿತ್ರದುರ್ಗದಲ್ಲಿ ಅತಿ ಹೆಚ್ಚಾಗಿ ಬಂದಿರೋದು. ಈ ಚಿತ್ರದುರ್ಗದ ಕಂಟಕ ಯಾವುದು ಅಂತಂದ್ರೆ ಅದು ತಮಿಳುನಾಡಿನ ಕಂಟಕ ಈಗ ಚಿತ್ರದುರ್ಗಕ್ಕೆ ಬಂದು ತಗಲಾಕೊಂಡಿದೆ. ಇನ್ನು ಉಳಿದಂಥದ್ದು ತಮಿಳುನಾಡು ಮತ್ತೆ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ, ಇವು 3 ರಾಜ್ಯದ ಬಹುದೊಡ್ಡ ಇವತ್ತು ಕಂಟಕವಾಗಿ ಪರಿಣಮಿಸಿರೋದು. ರಾಜ್ಯದಲ್ಲಿ ಕೊರೋನಾ ಸೋಂಕು ಇಲ್ಲಿಯವರೆಗೂ 2282 ದೃಢಪಡ್ತಾ ಇದೆ, ಇನ್ಕ್ಲೂಡಿಂಗ್ ಇವತ್ತಿನ ನಂಬರ್ಸ್ಗಳನ್ನು ಸೇರಿಸಿಕೊಂಡಿದ್ರೆ. ಇನ್ನು ಬೆಂಗಳೂರಿನಲ್ಲಿ ಒಟ್ಟು 7 ಕೊರೋನಾ ಪಾಸಿಟಿವ್ ಕೇಸ್ಗಳು ಕಾಣಿಸಿಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಬರ್ತಾ ಇರುವಂತಹ ಮಾಹಿತಿ, ಒಟ್ಟು 7 ಕೊರೋನಾ ಸೋಂಕು ಇವತ್ತು ದೃಢಪಡ್ತಾ ಇರೋದು. ಯಾವ್ಯಾವುದು ಏನು ಅನ್ನೋ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಒಟ್ಟು 7 ಕೊರೋನಾ ಪಾಸಿಟಿವ್ ಕೇಸ್ಗಳು ದೃಢಪಡ್ತಾ ಇದೆ. ಇವತ್ತು ಒಟ್ಟು 100 ಕೇಸ್ಗಳು ಬಂದಿರುವಂಥದ್ದು. ದಕ್ಷಿಣ ಕನ್ನಡ, ದಾವಣಗೆರೆ, ಬಾಗಲಕೋಟೆ, ದಕ್ಷಿಣ ಕನ್ನಡ 3, ಬಾಗಲಕೋಟೆ 1, ದಾವಣಗೆರೆಯ 1 ಕೇಸ್ ಇವತ್ತು ಬಂದಿರೋದು. ಬೆಂಗಳೂರಿನಲ್ಲಿ ಒಟ್ಟು 7 ಕೊರೋನಾ ಪಾಸಿಟಿವ್ ಕೇಸ್ ಬಂದಿದೆ. ನನ್ನ ಸಹೋದರಿ ಪವಿತ್ರ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಈಗ ಬೆಂಗಳೂರಿನಲ್ಲಿ ಹೊಸ ಏರಿಯಾಗಳಿಗೆ ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ ಅಥವಾ ಇರೋ ಏರಿಯಾದಲ್ಲೇ ಟೆಸ್ಟಿಂಗ್ ಅನ್ನ ನಡೆಸಿರೋ ಇನ್ಫಾರ್ಮೇಶನ್ ಇವೆಲ್ಲ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಸಂಪರ್ಕವನ್ನು ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಸೊ ಬೆಂಗಳೂರಿನ 1 ಕೇಸ್ಗೆ ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲ. ಇದೇ ಆತಂಕ ಇರೋದು ಬೆಂಗಳೂರಿನಲ್ಲಿ. ಕಾರಣ ಎಲ್ಲ ಕೂಡ ಓಡಾಡೋಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಹೊಸ ಏರಿಯಾಗಳಿಗೆ ಬರೋಕೆ ಆರಂಭ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆ ನಿಟ್ಟಿನಲ್ಲಿ ಈಗ 1 ಕೇಸ್ಗೆ ಹಿಸ್ಟ್ರಿನೇ ಇಲ್ಲ, ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಹಾಗಾಗಿ ಬಹುದೊಡ್ಡ ಆತಂಕ ಈಗ ಬೆಂಗಳೂರಿಗೂ ಕೂಡ ಕಾಡ್ತಾ ಇದೆ. ಒಟ್ಟು 2282ಕ್ಕೆ ರಾಜ್ಯದಲ್ಲಿ ಕೊರೋನಾ ಸೋಂಕು ದೃಢಪಡ್ತಾ ಇರೋದು. ಇಲ್ಲಿಯವರೆಗೂ ಕೂಡ ಒಂದೇ ದಿನ ಇವತ್ತು 100 ಪಾಸಿಟಿವ್ ಕೇಸ್ಗಳು ಬಂದಿದೆ. ದಕ್ಷಿಣ ಕನ್ನಡ, ದಾವಣಗೆರೆ, ಬಾಗಲಕೋಟೆ, ದಕ್ಷಿಣ ಕನ್ನಡದಲ್ಲಿ ಒಟ್ಟು 3 ಇದೆ. ಸೊ ಒಂದೊಂದು ಜಿಲ್ಲೆಗಳಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇದೆ ಈಗ ಹೊರ ರಾಜ್ಯದಿಂದ ಬಂದಿರೋರದ್ದು. ಮತ್ತೊಂದು ಕೇಸ್ಗೆ ತಮಿಳುನಾಡಿನ ನಂಟು ಕೂಡ ಈಗ ಬರ್ತಾ ಇದೆ ಬೆಂಗಳೂರಿಗೆ ಹೊರ ರಾಜ್ಯದ ಯಾವುದೂ ಇಲ್ಲ ಅಂತ ಸೇಫ್ ಅಂತ ಇದ್ರು. ಆದರೆ ಈಗ ಒಂದೊಂದಾಗಿ ಬೆಂಗಳೂರಿನಲ್ಲಿ ಕಾಣಿಸಿಕೊಳ್ಳೋಕೆ ಶುರುವಾಗಿದೆ. ಸೊ ನಾವು ಪದೇ ಪಬ್ಲಿಕ್ ಟಿವಿ ನಿಮ್ಗೆ ಹೇಳ್ತಾನೆ ಇದೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿಮಗೆ ಹೊರ ರಾಜ್ಯದಿಂದ ಬಂದಿರೋರಿದ್ರೆ ಆಯಾ ಹಳ್ಳಿಗಳಲ್ಲಿರುವಂಥ ಜನನೇ ಹೇಳ್ತಾರೆ, ಆದರೆ ಬೆಂಗಳೂರಿನಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ. ನನ್ನ ಸಹೋದರಿ ಪವಿತ್ರ ಈಗ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಈಗ ಬೆಂಗಳೂರಿನ ಕಥೆ ಏನು ಅಂತ? ಹೊರ ರಾಜ್ಯದಿಂದ ಬಂದಿರೋರ್ದು ಒಂದು ಕಂಟಕ ಆದ್ರೆ ಇನ್ನೊಂದು ಕಡೆಗೆ ಹೊಸ ಏರಿಯಾಗಳಲ್ಲಿ ಏನಾದರೂ ಕಾಣಿಸ್ಕೊಳ್ಳೋಕೆ ಆರಂಭವಾಗ್ತಾ ಇದೆಯಾ ಅಂತ ಈಗ? ಅರುಣ್, ಈಗ ಡಿಜೆ ಹಳ್ಳಿಯಲ್ಲಿ ಒಂದು ಪ್ರಕರಣ ಕಾಣಿಸಿಕೊಂಡಿತ್ತು. ಸೊ ಅದು ಮಹಿಳೆಗೆ ಅದು ಆತಂಕವನ್ನ ಸೃಷ್ಟಿಸಿರುವಂತದ್ದು. ಯಾಕಂದ್ರೆ ಅಕ್ಕಪಕ್ಕ ಸ್ಲಮ್ಗಳಿರುವಂತದ್ದು, ಹಾಗಾಗಿ ತುಂಬಾ ಆತಂಕಕ್ಕೆ ಕಾರಣವಾಗಿರುವಂತದ್ದು. ಆಕೆ ಗೋಡೌನ್ಗೂ ಕೂಡ, ಫರ್ನಿಚರ್ ಗೋಡೌನ್ಗೂ ಕೂಡ ಭೇಟಿ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ, ಜೊತೆಗೆ ತರಕಾರಿ ವ್ಯಾಪಾರ ಮತ್ತು ಫರ್ನಿಚರ್ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಡೆಗೆ ದಾವಣಗೆರೆ ಮೂಲದ ಒಬ್ಬ ವ್ಯಕ್ತಿಗೆ ಬೆಂಗಳೂರಿನಲ್ಲಿ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಆದ್ರೆ ಅದನ್ನ ದಾವಣಗೆರೆಗೆ ಸೇರ್ಪಡೆಯನ್ನ ಮಾಡಿದ್ದಾರೆ. ಇನ್ನೊಂದು ತಮಿಳುನಾಡಿನ ಹಿಸ್ಟ್ರಿ ಇರುವಂತದ್ದು, ಅಂತಾರಾಜ್ಯ ಪ್ರಯಾಣದ ಹಿನ್ನೆಲೆ ಉಳ್ಳಂತವ್ರು. ಸೊ ಈಗಾಗಲೇ ಡಿಜೆ ಹಳ್ಳಿ ಹೊಸ ಏರಿಯಾಗಳೇ ಸೇರ್ಪಡೆ ಆಗಿರುವಂತದ್ದು ಆತಂಕಕಾರಿ ವಿಚಾರವಾಗಿರುವಂತದ್ದು. ಬೆಂಗಳೂರಿಗೆ ಮುಖ್ಯವಾಗಿ ತಮಿಳುನಾಡಿನ ಕಂಟಕನೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಈಗ ಒಂದು ಮಹಿಳೆಗೆ ಕೇಸ್ ನಂಬರ್ 2015 ಆ ಒಂದು ಕೇಸ್ ಏನಿದೆ, 64 ಇಯರ್ಸ್ ಆಕೆಗೆ ತಮಿಳುನಾಡಿನಿಂದ ಬಂದಿರುವಂತಹ ಮಹಿಳೆಗೆ ಸೋಂಕು ತಗುಲಿರುವಂತದ್ದು. ಅರುಣ್, ಓಕೆ, ಬೆಂಗಳೂರಿಗೆ ಇಲ್ಲಿಯವರೆಗೂ ಕೂಡ ಹೊರ ರಾಜ್ಯದ ನಂಟುಗಳು ತುಂಬಾ ಕಾಣಿಸಿಕೊಳ್ತಾ ಇರಲಿಲ್ಲ. ಬಟ್ ಈಗ ಆರಂಭ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಬೇರೆ ಜಿಲ್ಲೆಗಳಲ್ಲಿ ಬಂದಿದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಹೊರ ರಾಜ್ಯದಿಂದ ಬಂದಿದ್ದಾರೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ಸ್ಪೆಷಲಿ ಹೊರ ರಾಜ್ಯದಿಂದ ಬಂದಿದ್ರೆ ಯಾರ್ಯಾರಿಗೂ ಮಾಹಿತಿ ಕೊಡಲ್ಲ, ಯಾರ್ಯಾರಿಗೂ ಗೊತ್ತೂ ಆಗಲ್ಲ ಅಲ್ವಾ ಪವಿತ್ರ? ಅದೇ ದೊಡ್ಡ ತಲೆನೋವು ಆಗುತ್ತೆ ಈಗ. ಅರುಣ್, ಈಗ ಒಂದು ಹೊರ ರಾಜ್ಯ, ಹೊರ ದೇಶಗಳಿಂದಲೂ ಕೂಡ ಬೆಂಗಳೂರಿಗೆ ಇನ್ನೂ ಕಾಡಿರುವಂತದ್ದು. ಯಾಕಂದ್ರೆ ತಮಿಳುನಾಡಿನಿಂದ ಈಗಾಗಲೇ ಅತ್ತಿಬೆಲೆಯ ಮಾರ್ಗದಲ್ಲಿ, ಕಳ್ಳ ಮಾರ್ಗದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ.
ಅಷ್ಟೇ ಅಲ್ಲ ತರಕಾರಿ ಗಾಡಿಗಳನ್ನ ಕೂಡ ಹತ್ಕೊಂಡು ಬೆಂಗಳೂರಿಗೆ ಬಂದಿರುವಂತಹ ಮಾಹಿತಿಗಳು ಕೂಡ ಇದೆ. ಜೊತೆಗೆ ಈಗ ಚೆಕ್ ಪೋಸ್ಟ್ ಗಳಲ್ಲಿ ಯಾವುದೇ ರೀತಿ ಹೆಲ್ತ್ ಸ್ಕ್ರೀನಿಂಗ್ ನಡೆಯಲ್ಲ. ಸೊ ಹಾಗಾಗಿ ಇನ್ನಷ್ಟು ಆತಂಕ ಮನೆ ಮಾಡಿದೆ. ಇನ್ನು ಅಂತರ್ ದೇಶಗಳಿಂದ ಬಂದಿರುವಂತಹದ್ದು, ವಿದೇಶಗಳಿಂದ ಬಂದಿರುವಂತಹ ಟ್ರಾವೆಲ್ ಹಿಸ್ಟ್ರಿ ಉಳ್ಳವರದು ಕೂಡ ಪಾಸಿಟಿವ್ ಪ್ರಕರಣಗಳು ಬರ್ತಾ ಇವೆ. ಅದರಲ್ಲೂ ಕೂಡ ಕ್ವಾರಂಟೈನ್ಗೆ ಗಲಾಟೆ ಮಾಡಿರುವಂತಹ ಅನೇಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವರು ಗಲಾಟೆಯನ್ನ ಮಾಡ್ತಾರೆ, ನಾವು ಕ್ವಾರಂಟೈನ್ಗೆ ಒಳಗಾಗಲ್ಲ ಅಂತ. ಅವರಲ್ಲೂ ಕೂಡ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗ್ತಾ ಇವೆ. ಮುಖ್ಯವಾಗಿ ಈಗ ತಮಿಳುನಾಡಿನ ಆತಂಕ ಕೂಡ ಕರ್ನಾಟಕಕ್ಕೆ ಇದೆ. ಇನ್ನು ಜೂನ್ 1ರಿಂದ ಅರುಣ್ ಮುಂಬೈ ಟು ಬ್ಯಾಂಗ್ಳೂರ್ ಟ್ರೈನ್ ಸೇವೆ ಕೂಡ ಲಭ್ಯ ಇರುತ್ತೆ. ಆಗ ಇನ್ನಷ್ಟು ಆತಂಕ ಎದುರಾಗುತ್ತೆ. ಯಾಕಂದ್ರೆ ಬೆಂಗಳೂರಿನ ಕೇಸ್ಗಳನ್ನ ನೋಡಿದ್ರೆ ಬಾಂಬೆ ಲಿಂಕ್ ತುಂಬಾ ಕಡಿಮೆ ಇದೆ ನಮಗೆ. ಆದ್ರೆ ಈಗ ಟ್ರೈನ್ ಸೇವೆ ಶುರುವಾದ ಬಳಿಕ ಮುಂಬೈ ಟು ಬ್ಯಾಂಗ್ಳೂರ್ ಜೂನ್ 1ರಿಂದ ಆರಂಭ ಆಗುತ್ತೆ. ಆಗ ಇನ್ನಷ್ಟು ಆತಂಕ ಮನೆ ಮಾಡಿರುವಂತದ್ದು. ಇನ್ನೊಂದು ಕಡೆ ಕ್ವಾರಂಟೈನ್ ಅವಧಿಯನ್ನ ಕೂಡ ಕಡಿತಗೊಳಿಸಿದ್ದಾರೆ. ಹಾಗೆ ಬೆಂಗಳೂರಿಗೆ ಇನ್ನು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಕಂಟಕ ಎದುರಾಗೋದು ಖಚಿತವಾಗಿದೆ ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗ ಏನಾಗುತ್ತೆ ಬೆಂಗಳೂರಿನ ಕತೆ ಅನ್ನೋದು ಕೇಳಿಸ್ಕೊಳ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಆತಂಕ ಬೆಂಗಳೂರಿಗೆ ಬಂದು ತಲುಪುತ್ತೆ ಅಂತ. ಬೆಂಗಳೂರಿನಲ್ಲಿ ಒಟ್ಟು 7 ಕೊರೋನಾ ಪಾಸಿಟಿವ್ ಕೇಸ್ಗಳೀಗ ಕಾಣಿಸಿಕೊಳ್ತಾ ಇರೋದು. ದಕ್ಷಿಣ ಕನ್ನಡ, ದಾವಣಗೆರೆ, ಬಾಗಲಕೋಟೆ ಕೇಸ್ ಈಗ ಬೆಂಗಳೂರು ಲಿಸ್ಟ್ಗೆ ಬರ್ತಾ ಇದೆ. ದಕ್ಷಿಣ ಕನ್ನಡದ 3, ಬಾಗಲಕೋಟೆಯ 1, ದಾವಣಗೆರೆಯ 1 ಕೇಸ್ ಈಗ ಬೆಂಗಳೂರಿನ ಲಿಸ್ಟ್ನಲ್ಲಿ ಬಂದು ತಲುಪ್ತಾ ಇದೆ.